ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿಗರು ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ಮೀಸಲಾತಿ ನಡೆಯನ್ನ ವಿರೋಧಿಸಿ ಬಿಜೆಪಿಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ 4% ಮೀಸಲಾತಿ ನೀಡುವುದರ ಜೊತೆಗೆ ಗುತ್ತಿಗೆಯಲ್ಲೂ 20% ಮೀಸಲಾತಿ ನೀಡಿರುವ ನಡೆ ವಿರುದ್ಧ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಧಾರವಾಡದ ಕೋರ್ಟ್ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಕೆಲ ಹೊತ್ತು ಕೋರ್ಟ್ ವೃತ್ತವನ್ನ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಬಂದ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಧಿಕ್ಕಾರ ಕೂಗಿದ್ರು. ರಾಜ್ಯದಲ್ಲಿರುವ ಮುಸ್ಲಿಮರ ಸರ್ಕಾರ ಸಿಎಂ ಸಿದ್ದರಾಮಯ್ಯನವರು ಮುಸ್ಲಿಮರನ್ನ ಓಲೈಸುವುದಕ್ಕೋಸ್ಕರ ಸರ್ಕಾರ ನಡೆಸುತ್ತಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯರವರ ಪ್ರತಿಕೃತಿಗೆ ಬಿಜೆಪಿಗರು ಬೆಂಕಿ ಹಚ್ಚಲು ಮುಂದಾದ್ರು. ಆದರೆ ಪೊಲೀಸರು ಬೆಂಕಿ ಹಚ್ಚದಂತೆ ಪ್ರತಿಕೃತಿ ಮೇಲೆ ನೀರು ಹಾಕಲು ಯತ್ನಿಸಿದಾಗ ಪೊಲೀಸರು ಹಾಗೂ ಬಿಜೆಪಿಗರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಯಿತು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಬಿಜೆಪಿಗರು ಕೋರ್ಟ್ ವೃತ್ತವನ್ನ ಬಂದ್ ಮಾಡಿದ್ದರಿಂದ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು. ಪ್ರತಿಕೃತಿ ದಹನ ಮಾಡಲು ಅವಕಾಶ ಕೊಡದ ಪೊಲೀಸರೊಂದಿಗೆ ಬಿಜೆಪಿ ಕಾರ್ಯಕರ್ತರು ಚಟಾಪಟಿ ನಡೆಸಿದ ಪ್ರಸಂಗ ಕೂಡ ನಡೆಯಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಓಲೈಕೆ ರಾಜಕಾರಣ ಮಾಡುತ್ತಿದೆ, ಅದಕ್ಕಾಗಿ ಯಾವ ಮಟ್ಟಕ್ಕಾದರೂ ಹೋಗುತ್ತಿದೆ. ಈ ಕೂಡಲೇ ಮೀಸಲಾತಿ ರದ್ದು ಮಾಡಿ ಜನಕಲ್ಯಾಣ ಆಡಳಿತ ನೀಡಲಿ ಎಂದು ಬಿಜೆಪಿಗರು ಬೀದಿಗಿಳಿದು ಆಗ್ರಹಿಸಿದರು. ಯಾವುದೇ ಕಾರಣಕ್ಕೂ ಮುಸಲ್ಮಾನರ ಪರವಾಗಿ ಕೆಲಸ ಮಾಡ್ತಿರುವಂತಹ ಸಿದ್ದರಾಮಯ್ಯ ಅವರು ಹೇಳಿದ್ರು 4% ಮೀಸಲಾತಿಯನ್ನು ನಾವು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಅಷ್ಟಕ್ಕೆ ಮುಗಿದಿಲ್ಲ. ಅವ್ರದ್ದು ಇಂಡಸ್ಟ್ರಿಯಲ್ ಲ್ಯಾಂಡ್ ಅಲಾಟ್ ಮಾಡ್ಬೇಕಾದ್ರೆ 20% ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳ್ಯಾರ. ಹಿಂದೂಗಳೇ ಲಭ ಹೊಯ್ಕೋಬೇಕಾ ಸಿದ್ದರಾಮಯ್ಯ ಹೆಸರಿಗೆ? ಸಿದ್ದರಾಮಯ್ಯ ಅರ್ಥ ಮಾಡ್ಕೊಡ್ರಿ, ಈ ಸಮಾಜ ಇದ್ದದ್ದು, ಈ ದೇಶ ಇದ್ದದ್ದು ಸೆಕ್ಯುಲರ್ ಜಾತ್ಯತೀತ ಇದು. ಇಲ್ಲಿ ಎಲ್ಲರಿಗೂ ರಿಸರ್ವೇಶನ್ ಕೊಟ್ಟಿದೆ. ಅದಕ್ಕೆ ನಾವು ನಿಮ್ಮ ಈ ಮೀಸಲಾತಿ ನೀತಿಯನ್ನು ವಿರೋಧ ಮಾಡ್ತೀವಿ. ಅಕಸ್ಮಾತ್ ಇದನ್ನ ಏನಾದ್ರೂ ನೀವು ಕಾನೂನು ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಇವತ್ತಿನ ಬೀದಿ ಹೋರಾಟ ಕಾನೂನಿನ ಹೋರಾಟದ ಜೊತೆಗೆ ಮನೆಗಳಲ್ಲಿ ಹೋರಾಟ ಆಗ್ತದೆ. ನಿಮಗೆ ಗೊತ್ತಿದೆ, ದೇಶದ ಯಾವುದೇ ರಾಜ್ಯದಲ್ಲಿ ಕೂಡ ಸರ್ಕಾರ ಇಲ್ಲವೆಂದು ಬೆಳವಣಿಗೆ 3-4 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಮುಕ್ತ ಭಾರತ ಆಗುವಂತ ಆ ಸಂಕಲ್ಪಕ್ಕೆ ಸಿದ್ದರಾಮಯ್ಯ ನೀವು ನಾಂದಿ ಹಾಡಿಕೊಟ್ಟಿರಿ. ನೀವು ಈ ದೇಶ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ತದೆ. ನೀವೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ತೀರಿ ಅನ್ನುವಂತ ಮಾತನ್ನು ಹೇಳ್ತಾ, ಮುಸ್ಲಿಮರಿಗೆ 4% ಗುತ್ತಿಗೆ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಸ್ಲಿಮರಿಗೆ 4% ಗುತ್ತಿಗೆ ಕೊಟ್ಟಂತ ಸಿದ್ದರಾಮಯ್ಯನಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಖಾನ್ ಅವರಿಗೆ, ಭ್ರಷ್ಟ ಸಿದ್ದರಾಮಯ್ಯ ಖಾನ್ ಅವರಿಗೆ. ಬಂಧುಗಳೇ, ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾವಿವತ್ತು ಸಿದ್ದರಾಮಯ್ಯ ಖಾನ್ ಅಂತ ಹೆಸರಿಟ್ಟಿದ್ದೀವಿ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಸರ್ಕಾರ ಬಂದಿರೋದು ಅಲ್ಪಸಂಖ್ಯಾತರಿಂದ ಅಂತ ಹೇಳ್ಕೊಳ್ತಾ ಬಂದಿದ್ದಾರೆ. ಮುಸ್ಲಿಂ
ನೀವು ಬೇಕಾಗಿರ್ಬೋದು, ನೀವು ಸೀನಿಯರ್ ಮೋಸ್ಟ್ ಆಫೀಸರ್, ಮತ್ತೆ ಅವೇನಂತ ಆಗ್ತಿದೆ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ. ಏನು ಹೇಳಿ ನೀವು ಕೇಳಿದ್ರೆ ನಾವು ಬಿಡ್ರಿ ಅಂತ ನಿಮ್ಗೆ ಹೇಳಿದ್ದೀನಿ, ನಾನು ಸುಮ್ಮನೆ ಬಿಡ್ರಿ ಅಂತ ಹೇಳಿದಿಲ್ಲ ನಿಮ್ಮಲ್ಲಿ, ನಿಮ್ಗೆ ಹೇಳಿದ್ದೀನಿ ನಾನು ಫೋನ್ ಬಿಡ್ರಿ ಬರ್ರಿ ಏನು ಹೇಳ್ತೀರಿ ನಿಮ್ಗೇನು ಬೆಂಕಿ ನನಗೇನಂತೀರ ಬೆಂಕಿ ಯಾಕೆ ಅಲ್ಲ ಹೋರಾಟ ಸ್ವಾತಂತ್ರ್ಯ